ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ. ಇನ್ನು ಫ್ರೆಂಡ್ಸ್, ಚಟ್ನಿ ರುಬ್ಬಿದ್ದೀನಿ, ಆಲೂಗೆಡ್ಡೆ ಪಲ್ಯನೂ ಆಯಿತು, ಚಟ್ನಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೋಳ ತಂದಿದ್ದೀನಿ, ಸಬ್ಬಕ್ಕಿ ಸೊಪ್ಪು, ಇನ್ನು ಫ್ರೆಂಡ್ಸ್ ಬಾದಾಮಿನ ಸ್ವಲ್ಪ ಸುಲಿದಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ದೋಸೆನ ತೆಗೆಯೋಣ. ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ದೀನಿ, ಪ್ಲೇನ್ ಮಾಡಬೇಕಲ್ಲ ಅಂತ. ಅದಕ್ಕೆ ಈ ರೀತಿ ದೋಸೆ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಜ್ಯೂಸ್ಗೆ ನಲ್ಲಿಕಾಯಿ ಮತ್ತು ದಾಳಿಂಬೆಯನ್ನು ಬಿಡಿಸಿಲ್ಲ ಫ್ರೆಂಡ್ಸ್. ಇನ್ನು ಬಾದಾಮಿ ಸ್ವಲ್ಪ ನೆನೆಸಿದ್ದೀನಿ. ನೀರು ಸಣ್ಣ ಬರ್ತಾಯಿದೆ ಫ್ರೆಂಡ್ಸ್, ಅದಕ್ಕೆ ಪಾತ್ರೆ ತೊಳೆಗೆ ಬಿಟ್ಟಿದ್ದೀನಿ. ಅದೇನು 5 ನಿಮಿಷಕ್ಕೆ ತೊಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಅದಾದಮೇಲೆ ನಾನು ಒಂದು ಪ್ರಾಡಕ್ಟ್ನ ತಂದಿದೆ. ಇನ್ನು ಫ್ರೆಂಡ್ಸ್ ನೋಡಿ, ದೋಸೆ ಹಿಟ್ಟು ಆಲ್ರೆಡಿ ರೆಡಿ ಆಗೈತೆ ಫ್ರೆಂಡ್ಸ್. ಅದರೊಳಗಡೆ ಸ್ಪೂನ್ ಬಿದ್ದೋಗ್ಬಿಡ್ತು. ನಿಮಗೆ ತೋರಿಸೋಣ ಅಂದರೆ ಒಂದೇ 1 ನಿಮಿಷ ಮತ್ತೆ ಅದನ್ನು ನಾನು ಎತ್ಕೋತೀನಿ. 2 ಸ್ಪೂನ್ ಬಿದ್ದೋಯ್ತಿದ್ದೆ. ಬನ್ನಿ, ಹಾಕಕ್ಕೆ ಹೋದ್ನಲ್ಲ, ಹಂಗೆ ಜಾರಿ ಬಿದ್ದೋಯ್ತು ನೋಡಿ ಫ್ರೆಂಡ್ಸ್. ಒಂದೊಂದ್ಸಲ ಈ ಥರ ಆಗುತ್ತೆ. ಇನ್ನು ಫ್ರೆಂಡ್ಸ್, ಪಾತ್ರೆ ಆಲ್ರೆಡಿ ನಂದು ತೊಳೆದಾಯಿತು ನೋಡಿ. ಹಿಟ್ಟು ಉಕ್ಕಿದೆ, ಬೆಳಗ್ಗೆನೇ ತೋರಿಸಿದೆ ದೋಸೆ ಹಿಟ್ಟು ಈ ಥರ. ಇನ್ನು ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಾನು ಕಾಫಿನ ರೆಡಿ ಮಾಡ್ಕೊಂಡಿದ್ದೀನಿ, ಕಾಫಿ ಕುಡಿಯೋಕ್ಕೆ ಫ್ರೆಂಡ್ಸ್. ನಾನು ಇಷ್ಟೋ ತನಕ ಮನೆ ಎಲ್ಲನೂ ಒರೆಸಿ ಬಟ್ಟೆ ಎಲ್ಲ ಮೇಲೆ ವಾಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೀರು ಕಾಯ್ದು ರೆಡಿ ಆಗುತ್ತೆ. ನಾನು ತಿನ್ನಬೇಕು. ಇನ್ನು ದೇವ್ರ ಮನೆ ಎಲ್ಲ ಒರೆಸಿದ್ದೀನಿ, ಮನೆ ಪೂರ್ತಿ ಒರೆಸಿ ಆಯಿತು. ಯಾಕೋ ಇವತ್ತು ಅದು ಹೊಡೆದೋಯ್ತು ಫ್ರೆಂಡ್ಸ್ ನೋಡಿ. ಹಾಗಾಗಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಇನ್ನೊಂದು ಫ್ರೆಂಡ್ಸ್, ಬ್ಲ್ಯಾಕ್ ಕಾಫಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ರಜೆ ಫ್ರೆಂಡ್ಸ್. ರಜೆ ಇದ್ರೂ ನಾನು ಎದ್ದು ಅಷ್ಟೇ ಕೆಲಸ ಮಾಡಬೇಕು. ನಾನು ದೋಸೆಗೆ ಇನ್ನೂ ಆಲೂಗೆಡ್ಡೆ ತಂದಿಲ್ಲ. ನಾನು ಮಾಡ್ಕೊಂಡು ಹೋಗಿ ತರ್ತೀನಿ, ಪೂಜೆ ಮಾಡಿಬಿಟ್ಟು ಫ್ರೆಂಡ್ಸ್. ಅಲ್ಲಿ ನಾನು ಸ್ವಲ್ಪ ಎಲೆನೂ ತರಬೇಕು ಕಳಸೋಕ್ಕೆ. ಒಂದು ಎಣ್ಣೆ ಫ್ರೆಂಡ್ಸ್, ನಾನು ಶ್ಯಾಂಪು ಒಂದು ಇದು ತಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಒಂದು ಸಲ ಬಟ್ಟೆನ ಮಿಷನ್ಗೆ ಹಾಕಿ ಆಲ್ರೆಡಿ ನಾನು ಮೇಲೆ ಒಣಗಾಕ್ಬಿಟ್ಟು ಬಂದೆ. ಇದು ಫ್ರೆಂಡ್ಸ್ ಏನು ಗೊತ್ತಾ, ಒಂದು ಕಂಡೀಷನರ್ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಅದು ಲೋರಿಯಲ್ ಅಂತ. ನಾನೇನು ಯಾವಾಗಲೂ ಇದನ್ನು ತರಲ್ಲ ಫ್ರೆಂಡ್ಸ್. ನೆನ್ನೆ ಶಾಂತಲಕ್ಕೆ ಅಂತ ಹೋಗಿದೆ, ಆಗ ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಇದು ಸೇಮು, ಆದರೆ ಇದು ಶ್ಯಾಂಪು. ಇದೆಲ್ಲ 180, ಒಂದು 120 ಅಷ್ಟೇ ಫ್ರೆಂಡ್ಸ್. ನಾನೇನು ಯಾವಾಗಲೂ ಯೂಸ್ ಮಾಡಲ್ಲ. ನೆನ್ನೆಯಲ್ಲಿ ಪಾಕೆಟ್ ಕೇಳೋಣ ಇದ್ರದ್ದು ಶ್ಯಾಂಪುದು ಪಾಕೆಟು ಅಂತ ಹೋದೆ, ಅಲ್ಲಿ ಇರಲಿಲ್ಲ. ಅದಕ್ಕೆ ಇದೆರಡನ್ನೂ ತಂದಿದ್ದೀನಿ. ನೋಡೋಣ ಫ್ರೆಂಡ್ಸ್, ಹಾಕತ್ತೀನಿ ಇವತ್ತು. ಹಾಕ್ಬಿಟ್ಟು ಯಾವ ಥರ ಆಗುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಜನ ಇದನ್ನೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಈಗ ಫಸ್ಟ್ ತಂದಿದ್ದೀನಿ, ನೋಡೋಣ ಯಾವ ಥರ ಆಗ್ತದೆ. ಆದರೆ ಅಷ್ಟೊಂದು ಕೊಟ್ಟು ನಾನು ತರಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇಲ್ಲಿಗೆ 4 ಡೇಸ್ ಆಯಿತು ನಾನು ಜ್ಯೂಸ್ ಎಲ್ಲ ಮಾಡಿ ಇವತ್ತು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ನಾನಕ್ಕೆ ನೀರು ಕಾಯಿಸಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಬನ್ನಿ. ಇವರು ಬೆಳಗ್ಗೆನೇ ನೀರು ಬಿಡ್ತಾರೆ ಫ್ರೆಂಡ್ಸ್. ಈಗ ನೋಡಿ ಅಷ್ಟು ತುಂಬೈತೆ, ಈ ಕಡೆ ಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ನೀರು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಿಸಿ ನೀರು. ಇಲ್ಲಿ ನೋಡಿ ಕಾಯ್ದೈತೆ. ನಾನು ಯಾವಾಗಲೂ ದೊಡ್ಡ ಸ್ಟವ್ ಇಟ್ಟಿದ್ದೀನಿ, ಇದರಲ್ಲೇ ಕಾಯಿಸ್ಕೊಳ್ಳೋದು. ಇಲ್ಲಿ ಫ್ರೆಂಡ್ಸ್, ಸ್ವಲ್ಪ ನಮಗೆ ನೀರು ಬಂದಾಗಲೇ ನೀರನ್ನ ತುಂಬ್ಕೋಬೇಕು, ಇಲ್ಲ ಅಂದರೆ ನೀರಿರಲ್ಲ. ಹಂಗಾಗಿ ನೋಡಿ ತಂದು ತುಂಬಿದ್ದೀನಿ. ಇನ್ನೇನಿಗೆ ನಿಂತೋಗುತ್ತೆ ಫ್ರೆಂಡ್ಸ್. ಈ ಥರ ಹಂಗೆ ಬರೋದನ್ನೇ ಇಟ್ಕೋಬೇಕಿದೆ ಈ ಮನೇಲಿ. ಇನ್ನು ಫ್ರೆಂಡ್ಸ್ ನೋಡಿ, ಮನೆ ಎಲ್ಲ ನಾನು ಕ್ಲೀನ್ ಮಾಡಿ ಒರೆಸಿ ಆಯಿತು. ದೇವ್ರ ಮನೆಯೂ ಎಲ್ಲನೂ ಒರೆಸಿ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೆನ್ನೆದು ಹಂಗೆ ಐತೆ. ದೇವ್ರ ಮನೆ ಆಯಿತು. ಒಳಗೆ ಕಿಚನ್ನು ಫ್ರೆಂಡ್ಸ್ ಎಲ್ಲ ರೆಡಿ ಫ್ರೆಂಡ್ಸ್. ಒಳಕಲ್ ತನ್ನಿ ಒಂದೇ ದಿನ ರುಬ್ಬಿರೋದು.
ನೋಡಿ ಫ್ರೆಂಡ್ಸ್, ಇನ್ನು ಕಿಚನಲ್ಲಿ ಇನ್ನಿಷ್ಟು ಪಾತ್ರೆ ಐತೆ ತೊಳಿತೀನಿ. ಇದೆಲ್ಲ ಆಗೋಯ್ತು. ಇನ್ನು ದೋಸೆ ಹಿಟ್ಟು ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಆಲೂಗೆಡ್ಡೆ ತರ್ಕೋಬೇಕು. ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಲೇಟ್ ಆಗುತ್ತೆ ಫ್ರೆಂಡ್ಸ್. ಯಾವುದೋ ಪಿಕ್ಚರ್ ಹಾಕಿದ್ದಾರೆ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಪ್ಯಾಸೇಜು ಎಲ್ಲ ಪೂರ್ತಿ ಫ್ರೆಂಡ್ಸ್ ಮಳೆ ಮೋಡದ ಥರ ಇದೆ. ಪ್ಯಾಸೇಜ್ ಪೂರ್ತಿ ವಾಶ್ ಮಾಡಿ ಎಲ್ಲನೂ ಮಾಪ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇನ್ನು ಮೇಲೆ ಹೂವು ಬಿಟ್ಟಿತ್ತು, ತಗೊಂಡು ಬಂದಿದ್ದೀನಿ. ಬನ್ನಿ ಆ ಹೂವು ತೋರಿಸ್ತೀನಿ ಎಷ್ಟು ಹೂವು ಬಿಟ್ಟಿತ್ತು ಅಂತ. ಇನ್ನು ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಂದಕ್ಕೆ ಹಾಕಿದ್ದೀನಿ, ಮಡಚಬೇಕು. ಇನ್ನು ನನ್ನ ಮಗಳು ಆಫೀಸ್ಗೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್, ಇನ್ನೂ ಎತ್ತಿಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಗಿಡದಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ತೋರಿಸ್ತೀನಲ್ಲ, ಇನ್ನು ಒಂದು ದಾಸವಾಳ ಇದೊಂದು ಅರಳಿತ್ತು, ಇನ್ನು ಇದೊಂದು ಅರಳಿತ್ತು. ಏನೋ ಕಣಿ ಹಾಗೆ ಹುಳ ಬಂದಿದೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಶಿವಂದು ಚಿಕ್ಕ ವಿಗ್ರಹ ಐತೆ, ಅದಕ್ಕೆ ಯಾವಾಗಲೂ ಆ ಹೂ ತಂದು ಇಟ್ಬಿಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ಇಷ್ಟು ಹೂವು ಅರಳಿತ್ತು. ಇದೆಲ್ಲ ಬಾಡಿಲ್ಲ ನಾನು ಚಾಮುಂಡೇಶ್ವರಿದೀಗ 9 ದಿವಸ ಕಳೆಯೋ ತನಕ ಫ್ರೆಂಡ್ಸ್ ಎಲ್ಲನೂ ತೆಗೆದೇ ಮುಡಿಸ್ಬೇಕಲ್ಲ. ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಏನೇ ಇದ್ದು ಫ್ರೆಂಡ್ಸ್, ನಂದು ಕೆಲಸ ಇಷ್ಟ ಆಗಲೇಬೇಕು. ಇನ್ನು ಹೀರೆಕಾಯಿ ಸ್ವಲ್ಪ ಕಾಳು ನೆನೆಸ್ಬೇಕು. ನೋಡೋಣ ಫ್ರೆಂಡ್ಸ್, ಇಷ್ಟು ಪಾತ್ರೆನ ಬೆಳಗ್ಗೆನೇ ಹಾಲು ಹೊಡೆದೋಯ್ತು. ಇನ್ನು ಫ್ರೆಂಡ್ಸ್ ಬನ್ನಿ ಸ್ನಾನ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ನಂದು ಪೂಜೆ ಆಗೋಯ್ತು. ಇನ್ನು ದೀಪ ಅಂಟಿಸಾಯಿತು. ಇನ್ನು ಫ್ರೆಂಡ್ಸ್ ಹೂವು ಮುಡಿಸಾಯಿತು. ನೋಡಿ ಫ್ರೆಂಡ್ಸ್, ಚಾಮುಂಡೇಶ್ವರಿಗೆ ಇವತ್ತು ಕೆಂಪು ಹೂವನೇ ಸಿಕ್ಕಿದೆ. ದೇವ್ರಿಗೆ ಚಾಮುಂಡೇಶ್ವರಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ, ಆಲ್ರೆಡಿ ನಿಮಗೆಲ್ಲ ಗೊತ್ತು. ಇನ್ನು ಫ್ರೆಂಡ್ಸ್ ನಂದು ಪೂಜೆ ಎಲ್ಲ ಆಯಿತು. ಈಗ ನಾಷ್ಟ ರೆಡಿ ಮಾಡಿದ್ದೀನಿ. ಎಣ್ಣೆ ಆಲ್ರೆಡಿ ಬಾಟ್ಲು ತುಂಬ ಬಿಟ್ಟಿಟ್ಟಿದ್ದೀನಿ, ಕರ್ಪೂರ ಅಂಟಿಸಿದ್ದೀನಿ. ನೋಡಿದ್ರು ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಈಗ ಇನ್ನು ನಾಷ್ಟ ಮಾಡಿ ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕು, ಟೈಲರ್ ಅಂಗಡಿಗೆ ಹೋಗಬೇಕು. ಅಲ್ಲೇನಾರು ಹೋದರೆ ಟೈಮ್ ಸಿಕ್ಕಿದ್ರೆ ನಿಮಗೆ ವೀಡಿಯೋನ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಂಪು ಹೂವು ಅದು ಇನ್ನೂ ದೊಡ್ಡದಾಗುತ್ತೆ ಆ ಹೂವು. ನೋಡಿದ್ರಲ್ಲ ಫ್ರೆಂಡ್ಸ್, ನಾಷ್ಟ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಅಂಗಡಿಗೆ ಹೋಗೋಣ. ಆಲೂಗೆಡ್ಡೆ ಎಲ್ಲ ತರಬೇಕು, ಅದೇ ವಿಡಿಯೋ ಮಾಡ್ತಾ ನೋಡಿ ಫ್ರೆಂಡ್ಸ್. ಇದೇ ರೋಡಲ್ಲೇ ನಾನು ತರಕಾರಿ ತರಬೇಕು. ಅಲ್ಲೊಂದು ಕಂಡೀಷನ್ ಇರ್ತದೆ, ಹೂವು ಮಾಡ್ತಾ ಮೇನ್ ರೋಡು. ಫ್ರೆಂಡ್ಸ್ ನೋಡಿ, ಮೇನ್ ರೋಡು. ನಾನು ತರಕಾರಿ ತಗೊಳಕ್ಕೆ ಬರೋ ಅಂಗಡಿ ಅದೇ ತರಕಾರಿ. ಫ್ರೆಂಡ್ಸ್ ಬನ್ನಿ ನೋಡಿ, ಅಂಗಡಿಗೆ ಹೋಗಿದೆ. ನಾನು ಏನೆಲ್ಲ ತರಕಾರಿ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇನ್ನು ಎಲ್ಲನೂ ಸೋಸಿದ್ದೀನಿ. ಸೊಪ್ಪನ್ನ 30 ರೂಪಾಯಿ ಒಂದು ಕಟ್ಟು. ಸಬ್ಬಕ್ಕಿ ಸೊಪ್ಪು ನೋಡ್ತಾರಲ್ಲ ಫ್ರೆಂಡ್ಸ್, ಸ್ವಲ್ಪ ಇರಲಿ ಹೆಂಗೂ ಕಟ್ ಮಾಡಾಕೋಣ ದೋಸೆಗೆ. ಪ್ಲೈನ್ ದೋಸೆ ಹುಯ್ಯೋದಕ್ಕಿಂತ ಅದು 30 ರೂಪೀಸ್, 30 ರೂಪಾಯಿ. ಇನ್ನು ಇದು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ನೋಡಿ, ಎಲ್ಲನೂ ಸೋಸಿಟ್ಟಿದ್ದೀನಿ. ಇನ್ನು ಹಸಿರು ಮೆಣಸಿನ್ಕಾಯಿ ತಂದಿದ್ದೀನಿ, ಆಲೂಗೆಡ್ಡೆ ತಂದಿದ್ದೀನಿ 1 kg ಫ್ರೆಂಡ್ಸ್. ನಾನು ಮಧ್ಯಾಹ್ನ ಸಾಂಬಾರಿಗೆ ಬದನೆಕಾಯಿ ಒಂದೇ ಒಂದು ತಂದೆ ನೋಡಿ ಫ್ರೆಂಡ್ಸ್. ಇನ್ನು ಹೀರೆಕಾಯಿ ಇದೆ, ಹೀರೆಕಾಯಿ ಎಲ್ಲನೂ ಹಾಕಿ ಮಸಾಲೆ ಸಾರು ಮಾಡೋಂಥ ಫ್ರೆಂಡ್ಸ್. ನೋಡಿ ಇದು ಬರೀ 30 ರೂಪಾಯಿ, ಬರೀ 1/4 kg. ಎಷ್ಟೊಂದು ರೈಟ್ ಆಗಿದೆ ನೋಡಿ. ಇನ್ನು ಫ್ರೆಂಡ್ಸ್ ಸೌತೆಕಾಯಿ ತಂದೆ 1 kg 40 ರೂಪಾಯಿ. ಈಗ ಫ್ರೆಂಡ್ಸ್ ನಾನು ನೋಡಿ ಆಮೇಲೆ ಒಂದು ಜೋಳನೂ ತಂದಿದ್ದೀನಿ ಫ್ರೆಂಡ್ಸ್. ಇವತ್ತು ಮಲ್ಲಿದ್ನೆಲ್ಲ ಏನಾದರೂ ಮಾಡೋಣ ಅಂತ. ಇನ್ನು ಕೊತ್ತಂಬರಿ ಸೊಪ್ಪಂತೂ ಚೆನ್ನಾಗಿದೆ, ನಾಟಿನೆಯ. ಆದರೆ ಫ್ರೆಂಡ್ಸ್ ರೈಟ್ ಜಾಸ್ತಿ, ಯಾವುದು ರೈಟು ಜಾಸ್ತಿ ಇಲ್ಲ. ಈಗ ಫ್ರೆಂಡ್ಸ್ ಆಲೂಗೆಡ್ಡೆನ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕಬೇಕು. ಬನ್ನಿ, ಇಷ್ಟೊಂದು ತರಕಾರಿಗೆ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ತರಕಾರಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತೀನಿ ಯಾವಾಗಲೇ ನಾನು. ನೋಡಿ ಇನ್ನು ನಾನು ಈರುಳ್ಳಿ ಕಟ್ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಫ್ರೆಂಡ್ಸ್. ಫಸ್ಟು ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ. ಈಗ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಎಲ್ಲ ನಂದು ಶಿವದಾರ ತುಂಬ ಹಳೆಯದಾಗಿತ್ತು, ಅದಕ್ಕೆ ಇನ್ನೂ 2 ಶಿವದಾರನ್ನು ತಗೊಂಡು ಬಂದಿದ್ದೀನಿ. ಈಗ ಫ್ರೆಂಡ್ಸ್ ಆಲೂಗೆಡ್ಡೆ ಬೇಯೋದ್ರೊಳಗೆ ಪೂಜೆ ಮಾಡಿಬಿಟ್ಟು ಬರಬೇಕು. ಆಲೂಗೆಡ್ಡೆ ಅಷ್ಟೇ ಸಾಕು. ಇನ್ನು ಫ್ರೆಂಡ್ಸ್ ಬನ್ನಿ ಆಲೂಗೆಡ್ಡೆ ತೊಳ್ಕೊಂಡು ಸ್ವಲ್ಪನೇ ಹಾಕ್ತೀನಿ, ಯಾಕೆಂದರೆ ಈರುಳ್ಳಿನ ಜಾಸ್ತಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್ ನೋಡಿ, ಕಳ್ಸೋಕ್ಕೆ 3 ಎಲೆನ ತಗೊಂಡು ಬಂದೀನಿ. 3 ಎಮರ ಅಲ್ಲಿ ಮಾವಿನ ಸೊಪ್ಪು ಹುಯ್ಕೊಂಡು ಬರೋಣ ಅಂತ ಹೋದರೆ ಮಳೆ ಹುಯ್ಬಿಟ್ಟು ಫ್ರೆಂಡ್ಸ್ ಅದರೊಳಗಡೆ ಹೋಗೋಕ್ಕೆ ಆಯ್ತಾಯಿಲ್ಲ, ಅಷ್ಟೊಂದು ಗಲೀಜಾಗಿದೆ. ಅದಕ್ಕೋಸ್ಕರ ನಾನು ಇದನ್ನು ತರಲಿಲ್ಲ, ಹೋಗಲಿಲ್ಲ ತರಕ್ಕೆ. ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ತಗೊಂಡು ಬಂದೆ. ಇನ್ನು ಇವತ್ತು ಕಡಲೆಬೇಳೆ ಬಿಡಿಸ್ಕೊಂಡು ನೋಡಿ ಫ್ರೆಂಡ್ಸ್. ಚಿಕ್ಕ ಕುಕ್ಕರ್ಗೆ ಹಾಕ್ತೀನಿ ನಾನು. ನೋಡಿ ಇದೊಂದು ಚಿಕ್ಕ ಕುಕ್ಕರ್. ಇವಾಗ ಆಲೂಗೆಡ್ಡೆನ ಬೇಯಿಸ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್ ಬನ್ನಿ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡೆ. ಇನ್ನು ಫ್ರೆಂಡ್ಸ್ ಜ್ಯೂಸ್ಗೆ
ದಾಳಿಂಬೆ ನಲ್ಲಿಕಾಯಿ ಪುಡಿಸ್ಕೊಂಡಿದ್ದೀನಿ, ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ತುರಿಬೇಕು. ಅದಾದಮೇಲೆ ಫ್ರೆಂಡ್ಸ್ ಆಲೂಗೆಡ್ಡೆ ನೋಡಿ ಬೇಯಿಸಿದ್ದೀನಿ. ಈಗ ಫ್ರೆಂಡ್ಸ್ ಆಲೂಗೆಡ್ಡೆನ ಸುಣ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಆ ಕಡೆ ನಾನು ನೋಡಿ ಫ್ರೆಂಡ್ಸ್ ಆಲೂಗೆಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ. 4-5 ವಿಷಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕಾಯಕ್ಕೆ ಇಡಬೇಕಿತ್ತು ತೆವೆನ. ಫಸ್ಟ್ ಪಲ್ಯ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್ ಸ್ವಲ್ಪ ಚಟ್ನಿ ಮಾಡ್ಕೋಬೇಕು. ಬರೀ ದೋಸೆ ತಿನ್ನೋಕ್ಕೆ ಆಲೂಗೆಡ್ಡೆ ಪಲ್ಯದಲ್ಲಿ ಬೇಜಾರಾಗುತ್ತಲ್ಲ, ಹಂಗಾಗಿ ನೋಡಿ ಫ್ರೆಂಡ್ಸ್ ಆಲೂಗೆಡ್ಡೆ ಸುಲಿತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಇಷ್ಟೇ ಕೆಲಸ ಆಯಿತು. ಟೈಮ್ ಆಲ್ರೆಡಿ 9 ಗಂಟೆ ಆಯಿತು. ನಾಷ್ಟ ತಿಂದು ಫಸ್ಟು ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗಿ ಬರ್ತೀನಿ. ಅಲ್ಲಿ ನಂದು ಸ್ವಲ್ಪ ಕೆಲಸ ಇದೆ. ಅಲ್ಲೋಗಿ ಬಂದ ಮೇಲೇ ಇವತ್ತು ಅಡುಗೆ ಮಾಡೋದು ಫ್ರೆಂಡ್ಸ್. ಅದೊಂದು ಮಾಡಬೇಕು. ಇನ್ನು ಫ್ರೆಂಡ್ಸ್ ಟೈಲರ್ ಅಂಗಡಿಗೆ ಒಂದು ಹೋಗಿ ಬರಬೇಕು. ನೋಡಿ ಫ್ರೆಂಡ್ಸ್ ನಾನೊಂದು ಆಲೂಗೆಡ್ಡೆ ಮ್ಯಾಶ್ ಮಾಡೋದು ತಗೋಬೇಕು. ಆದರೆ ಈಗ ಸದ್ಯಕ್ಕೆ ನಾನು ಕೈಯಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ಆಲೂಗೆಡ್ಡೆ ಮ್ಯಾಶ್ ಮಾಡೋದು ತಗೊಂಡಿಲ್ಲ. ನೋಡಿ ಫ್ರೆಂಡ್ಸ್ ಈ ಥರ. ಇನ್ನು ಫ್ರೆಂಡ್ಸ್ ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಅಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ನೋಡೋದಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಹಾಕಿದ್ದೀನಿ, ಇನ್ನು ಏನಕ್ಕೆ ಜಾಸ್ತಿ ಅಂತ. ಇಲ್ಲೊಂದಿದೆ ಮರ್ತು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಎರಡು ಟೈಮು ದೋಸೆ ತಿನ್ನೋಕ್ಕಾಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸಾಂಬಾರು ಮುದ್ದೆ ಮಾಡಿ ತುಂಬಾ ದಿನ ಆಯಿತು. ನಾನು ಮುದ್ದೆಯನ್ನು ಮಾಡಬೇಕು. ಇನ್ನು ಬನ್ನಿ ಎಣ್ಣೆ ಕಾದಿದೆ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಜ್ಯೂಸ್ಗೂ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಫ್ರೆಂಡ್ಸ್ ಆಲ್ರೆಡಿ ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ, ಇನ್ನು ಫ್ರೆಂಡ್ಸ್ ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಉಪ್ಪಿನ ಪುಡಿನ ಸ್ವಲ್ಪನೇ ಹಾಕ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಇದಕ್ಕೂ ಹಾಕಿದ್ದೀನಲ್ಲ, ಬೇಯುವಾಗ ಆಲೂಗೆಡ್ಡೆ ಬೇಯುವಾಗಲೂ ಹಾಕಿದ್ದೀನಿ, ಅದಕ್ಕಾಗಿ ಸ್ವಲ್ಪನೇ ಹಾಕಿದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ನಿಸ್ತು, ಅದಕ್ಕೇ ಒಂದು ಮುಟ್ಲಿಕ್ಕೆ ಬಗ್ಗಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಈರುಳ್ಳಿ ಬೇಯಿತು. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ. ಅರಿಶಿನ ಪುಡಿ ತಂದಿದ್ದೀನಿ ಫ್ರೆಂಡ್ಸ್, ಅದು ಹಾಕೋಕ್ಕೆ ಟೈಮಿಲ್ಲ, ಡಬ್ಬ ಖಾಲಿ ಆಗೈತೆ. ಅದೇನಾಗಲ್ಲ ಬಿಡಿ ಫ್ರೆಂಡ್ಸ್, ವೈಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನಾನು ನಿಂಬೆಹಣ್ಣಾದರೂ ಬಿಡ್ಬೋದು. ಸ್ವಲ್ಪ ನೋಡಿ ಹುಣಸೆಹಣ್ಣಿನ ರಸ ಬಿಡ್ತೀನಿ, ಇದೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಈ ಕಡೆ ದೋಸೆ ಹಂಚು ಕಾಯ್ತಾ ಇದೆ. ಸುಮ್ಮನೆ ಖಾಲಿ ಒಲೆ ಉರಿಬೇಕು. ಇಟ್ಟಿದ್ದೀನಿ ನೋಡಿ ಕಾಯಿ ಈ ಕಡೆ ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಇನ್ನು ಚಟ್ನಿಗೆ ಸ್ವಲ್ಪ 2 ಮೆಣಸಿನ್ಕಾಯಿ ಸುಟ್ಕೊತೀನಿ, ಸ್ವಲ್ಪನೇ ಚಟ್ನಿ ರುಬ್ಕೊತೀನಿ. ಚಟ್ನಿಗೆ ನಾನೇನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದೇನು ಜಾಸ್ತಿ ಬೇಯೋ ಹಾಗಿಲ್ಲ ಫ್ರೆಂಡ್ಸ್, ಇಷ್ಟು ಬೆಂದರೆ ಸಾಕು. ನೋಡಿ ಹುಳಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂಗೆಡ್ಡೆ ಆಯಿತು. ಏನೋ ಫ್ರೆಂಡ್ಸ್ ಬಿಸಿಲಿಲ್ಲ ಅಷ್ಟು ಬೆಂಗಳೂರಲ್ಲಿ ಇವತ್ತು. ನಾನು ಯಾಕೆ ಮಾಡೋದು ತೋರಿಸ್ತೀನಿ ಅಂದರೆ ಫ್ರೆಂಡ್ಸ್, ನನ್ನ ವ್ಯೂವರ್ಸ್ ಎಲ್ಲರೂ ಸ್ವಲ್ಪ ಜನ ಅಕ್ಕ ನೀವು ಪೂರ್ತಿ ಅಡುಗೆ ಮಾಡೋದನ್ನ ತೋರಿಸಿ ಅಂತಾರೆ. ಟೈಮ್ ಇದ್ದರೆ ತೋರಿಸ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯದ್ದು ಕೆಲಸ ಮುಗೀತು. ಇನ್ನು ಈ ಕಡೆ ರೊಟ್ಟಿ ಇದು ಹಂಚಿನ ಕಾಯಿ ಹಾಕಿಟ್ಟಿದ್ದೀನಿ. ಬನ್ನಿ ಅದನ್ನು ಮಿಕ್ಸ್ ಮಾಡೋಣ. ಎಣ್ಣೆ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕರೆಕ್ಟಾಗಿದೆ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸೊಪ್ಪಿನ ನೋಡ್ಕೊಂಡು ಇದ್ರ ಮೇಲೆ ಉಪ್ಪನ್ನ ಹಾಕ್ಬೋದು. ನೋಡ್ತೀನಿ ನಾನು, ಚೂರು ಉಪ್ಪು ಕಮ್ಮಿ ಇದೆ ಫ್ರೆಂಡ್ಸ್. ಏನು ಮೆಣಸಿನ್ಕಾಯಿ ಖಾರ ಆಗಿಬಿಟ್ಟೈತೆ ಫ್ರೆಂಡ್ಸ್. ಇದಂತೂ ನನ್ನ ಮಗಳಿಗೆ ಸರಿಯಾಗೈತೆ ಖಾರ. ನೋಡಿದ್ವಲ್ಲ ಫ್ರೆಂಡ್ಸ್, ನಗಾಡ್ತಾವಳೆ ಆಚೆಲಿ ಕುತ್ಕೊಂಡು. ನಾನೇ ಅಡುಗೆ ಮಾಡೋದು, ಖಾರ ಅವ್ರಿಗೆ ಮಾಡೋದು. ಆಯ್ತು ಫ್ರೆಂಡ್ಸ್, ಆಲೂಗೆಡ್ಡೆ ಪಲ್ಯ ಮುಗೀತು ಕೆಲಸ. ಇನ್ನು ಫ್ರೆಂಡ್ಸ್ ಈ ಕಡೆ ರೊಟ್ಟಿ ಹಂಚಿನ ಕಾಯಕ್ಕಿಟ್ಟಿದೆ. ಬನ್ನಿ ಒಂದೇ ಒಂದು ಮೆಣಸಿನ್ಕಾಯಿ ಇವಾಗ ಗೊತ್ತಾಯ್ತಾಯಿದೆ ಫ್ರೆಂಡ್ಸ್ ಖಾರ ಆಗಿದೆ ಅಂತ. ಅದಕ್ಕೆ ನಾನು ಫ್ರೆಂಡ್ಸ್ ನೋಡಿ ಈ ಥರ ಮೆಣಸಿನ್ಕಾಯಿನ ಸುಟ್ಕೊತೀನಿ ಒಂದೇ ಒಂದು. ನಾನೇ ಮೆಣಸಿನ್ಕಾಯಿ ತಂದೀನಿ ಫ್ರೆಂಡ್ಸ್, ಆದರೆ ಇಷ್ಟು ಖಾರ ಆಗೈತೆ ಅಂತ ಗೊತ್ತಿಲ್ಲ. ಚಟ್ನಿ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್, ಜಾಸ್ತಿ ಮಾಡಲ್ಲ. ಅದಕ್ಕೆ ನೋಡಿ 2 ಇಟ್ಕೊಂಡಿದ್ದೆ. ಈ ಖಾರ ನೋಡ್ಬಿಟ್ಟು ಒಂದೇ ಒಂದು ಹಾಕ್ತಾಯಿದ್ದೀನಿ. ಅದರಲ್ಲೊಂದು ಕ್ಯಾನ್ಸಲ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅವಳು ಆಚೆ ಕುತ್ಕೊಂಡು ನೋಡ್ತಾವಳೆ. ಈಗ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ಆಯಿತು. ದೋಸೆ ಹಂಚು ಕಾಯಿಲಿ ಅಷ್ಟರಲ್ಲಿ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬನ್ನಿ, ನಾನು ಚಟ್ನಿಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ಮೊನ್ನೆನೂ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಜ್ಯೂಸು ರೆಡಿ ಮಾಡ್ಕೋಬೇಕು. ಅದು ಆಲೂಗೆಡ್ಡೆ ಪಲ್ಯ ಆಯಿತು. ಚಟ್ನಿಗೆ ಫ್ರೆಂಡ್ಸ್ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಸುಟ್ಟಿರೋದು ಒಂದೇ ಒಂದು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ 3 ಹೆಸರು, ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಕರ್ಬೇವಿನ ಸೊಪ್ಪು. ಇನ್ನು ಫ್ರೆಂಡ್ಸ್ ಕಾಯಿನ ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಅದನ್ನು ಸಣ್ಣದಾಗಿ ಕಟ್ ಮಾಡೋಣ. ಕಟ್ ಮಾಡಿರೋದೇ ಐತೆ ಫ್ರೆಂಡ್ಸ್, ಬಿಡಿಸಿದ್ದೀನಲ್ಲ ಅದೇ ಐತೆ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಕಾಯಿ ಚಟ್ನಿಗೆ ನಾನು ಹಾಕೋದು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ, ತೋರಿಸ್ತೀನಿ. ಇದು ಅಷ್ಟೇ ಟೇಸ್ಟ್ ಇರುತ್ತೆ ಚಟ್ನಿ ಫ್ರೆಂಡ್ಸ್. ನೋಡಿ ತೆಂಗಿನಕಾಯಿ ಹಾಕಿದ್ದೀನಿ. ಇನ್ನು ಆ ಕಡೆ ದೋಸೆಗೆ ಹಂಚ್ಕಾಯಿ ಹಾಕಿಟ್ಟಿದ್ದೀನಿ. ಇನ್ನು ಸೌತೆಕಾಯಿ ಬಿಡಿಸ್ಬೇಕು, ಎರಿಬೇಕು, ಅದೆಲ್ಲ ಫ್ರೆಂಡ್ಸ್ ಆಮೇಲೆ ಎರಿತೀವಿ ಫ್ರೆಂಡ್ಸ್. ನೋಡಿ ಆಯಿತು ಚಟ್ನಿಗೆ. ಇನ್ನು ನಾನು ಫ್ರೆಂಡ್ಸ್ ಕಲ್ಲುಪ್ಪನೇ ಹಾಕ್ತೀನಿ. ಉಪ್ಪಾಯಿತು. ನೋಡಿದ್ರೆ ಒಂದೇ ಒಂದು ಚೂರು ಹುಣಸೆ ಹಣ್ಣು ಹಾಕಿದ್ದೀನಿ. ಈಗ ರುಬ್ಕೊಂಡು ಬರೋಣ ಬನ್ನಿ ಚಟ್ನಿ. ಫ್ರೆಂಡ್ ನೋಡಿ ಚಟ್ನಿ ರೆಡಿ ಆಯಿತು. ಇದನ್ನು ಜಾರಲ್ಲೇ ಬಿಡ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಇನ್ನೊಂದು ಬೇರೆದಕ್ಕೆ ಏನು ಸರ್ವ್ ಮಾಡೋದು, ಈಗ ಹೆಂಗೂ ತಿಂತೀವಲ್ಲ ಅದಕ್ಕೋಸ್ಕರ ನಾನು ಚಟ್ನಿನ ಇದರಲ್ಲೇ ಬಿಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯನೂ ತೋರಿಸಿದ್ದೀನಿ, ಅದೂ ರೆಡಿ ಆಯಿತು. ಅದಕ್ಕೊಂದೇನಾದರೂ ಮುಚ್ಚಳ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು. ಬನ್ನಿ ಅಲ್ಲಿ ದೋಸೆದು ಹಂಚು ಕಾದಿದೆ ನೋಡಿ ಫ್ರೆಂಡ್ಸ್, ಹಂಚು ಕಾಯ್ದಿದೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒರೆಸ್ಕೊಳ್ಳೋಣ ಬನ್ನಿ, ಇಲ್ಲಾಂದರೆ ಕೊಳೆ ಎಲ್ಲ ಹಾಗೆ ಇರುತ್ತಲ್ಲ. ಈಗ ಫ್ರೆಂಡ್ಸ್ ದೋಸೆ ಬಿಡೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು, ದೋಸೆ ಹಿಟ್ಟು ರೆಡಿ ಆಯಿತು, ಹಂಚು ಕಾದಿದೆ. ಈಗ ನಾನು ದೋಸೆ ಮಾಡ್ತೀನಿ ಫ್ರೆಂಡ್ಸ್. ಯಾವಾಗಲೂ ನೀವು ದೋಸೆ ಹಂಚಿಗೆ ಫುಲ್ಲು ಸರಿ ಕಳೀತಾರೆ ಎಣ್ಣೆನ, ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಆ ಥರ ಮಾಡಬೇಕು. ಇನ್ನು ಫ್ರೆಂಡ್ಸ್ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇದು ಹಾಕಿದ್ದೀನಿ, ಸಬ್ಬಕ್ಕಿ ಸೊಪ್ಪನ್ನ, ಇನ್ನೇನು ಹಾಕಲಿಲ್ಲ. ದೋಸೆ ಹಿಟ್ಟು ಉಪ್ಪು ಹಾಕಿಲ್ಲ ಇದೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕೋಣ ಮರ್ತುಬಿಟ್ಟಿದ್ದೀನಿ.
ಅತಿ ಉಪ್ಪು ಒಳ್ಳೆಯದಲ್ವಲ್ಲ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ದೋಸೆ ಬಿಡ್ತಾಯಿದ್ದೀನಿ. ಆದರೆ ನಾನು ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಸೊಪ್ಪನ್ನು ಬೆರೆಸಿದ್ದೀನಿ. ಅದು ನಿಮಗೆ ನೋಡಿ ಈ ಥರ ಕಾಣಿಸ್ಬೋದು. ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ದೀನಿ. ಬರೀ ಪ್ಲೇನ್ ದೋಸೆ ಏನು ಮಾಡೋದು ಅಂತ ಹೇಳಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಈಗ ನೋಡಿ ಅದರ ಮೇಲೆ ಎಣ್ಣೆ ಹಾಕೋಣ. ಆಮೇಲೆ ಫ್ರೆಂಡ್ಸ್ ಮುಚ್ಚಳ ಬನ್ನಿ, ದೋಸೆ ನಿಧಾನವಾಗಿ ಬೇಯಲಿ. ಇನ್ನು ಫ್ರೆಂಡ್ಸ್ ಬನ್ನಿ, ದೋಸೆ ಯಾವ ರೀತಿ ಬೆಂದೈತಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ದೋಸೆ ಬಂದಿದೆ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಫ್ರೆಂಡ್ಸ್ ದೋಸೆ ನಾವು ಯಾವ ರೀತಿ ಮಾಡ್ತೀವಲ್ಲ, ಯಾಕೆಂದರೆ ಫ್ರೆಂಡ್ಸ್ ನನ್ನ ಮನೇಲಿ ಯಾವಾಗಲೂ ದೋಸೆ ಇಟ್ಟು ತುಂಬಾ ಚೆನ್ನಾಗಿ ನಡೆಯುತ್ತೆ. ಈ ಸಲ ನಾನು ರಾತ್ರಿ ಸ್ವಲ್ಪ ಲೇಟಾಗಿ ರುಬ್ಬಿದೆ ಅಂತ ನಿಮಗೆ ಗೊತ್ತು. ಆದ್ರೂ ಚೆನ್ನಾಗಿ, ಅದಕ್ಕೆ ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಸ್ವಲ್ಪ ಸೋಡಾನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡಿದ್ರೆ ದೋಸೆ ಕಾಣಿಸ್ತಾ ಇದೆಯಾ, ಯಾವ ರೀತಿ ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ. ಅದೇ ಥರ ಫ್ರೆಂಡ್ಸ್ ನಾನು ಎಲ್ಲ ದೋಸೆನೂ ಬಿಟ್ಕೊತಾ ಇದ್ದೀನಿ. ಯಾಕೆಂದರೆ ಯಾವುದಾದ್ರೂ ಸೊಪ್ಪಿದ್ರೆ ಹಾಕಿ, ಯಾಕೆ ಗೊತ್ತಾ, ಸುಮ್ಮನೆ ಪ್ಲೈನ್ ದೋಸೆ ಬಿಡೋದಕ್ಕಿಂತ. ಇನ್ನು ಫ್ರೆಂಡ್ಸ್ ನಾನಿದು ಪಲ್ಯಕ್ಕೆ ಜಾಸ್ತಿ ಎಣ್ಣೆ ಆಗೈತೆ ಅಂತ ಹಾಕೊಂಡಿದ್ನಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಅದೊಂಥರ ಟೇಸ್ಟ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೆಲ್ಲ ದೋಸೆನೂ ಅದೇ ರೀತಿ ಮಾಡ್ತೀನಿ. ಬನ್ನಿ, ಇನ್ನು ಚಟ್ನಿ ರೆಡಿ ಆಯಿತು, ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು. ಇನ್ನು ಇಲ್ಲಿ ಫ್ರೆಂಡ್ಸ್ ಜ್ಯೂಸು ರೆಡಿ ಆಯಿತು. ಜ್ಯೂಸ್ ಇನ್ನು ನಾನು ಸರ್ವ್ ಮಾಡಿಲ್ಲ. ಇದಕ್ಕೆ ಫ್ರೆಂಡ್ಸ್ ಜ್ಯೂಸ್ಗೆ ದಾಳಿಂಬೆ ಮತ್ತು ನೆಲ್ಲಿಕಾಯಿ ಎರಡೇ ಇವತ್ತು, ಇನ್ನು ಯಾವ ಫ್ರೂಟು ಇರಲಿಲ್ಲ. ಈಗ ಸೌತೆಕಾಯಿ ಎಲ್ಲ ಎರೆದು ರೆಡಿ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.